IPL ಅಂದ್ರೆ ಗೊತ್ತಲ್ವಾ? ಇದರ ಕ್ರೇಜ್ ಮಾತ್ರ ಹೇಳಂಗಿಲ್ಲ ಬಿಡಿ. ಹದಿಹರಿಯದವರಿಂದ ಹಿಡಿದು ಮುದುಕರವರೆಗೂ ಈ IPL ಕ್ರೇಜ್ಗೆ ಫಿದಾ ಆಗಿದ್ದಾರೆ. IPL ಸ್ಟಾರ್ಟ್ ಅಂದ್ರೆ 2 ತಿಂಗಳು ಹೊಡಿ ಬಡಿ ಆಡಿದ್ದೇ ಗುಂಗು. ನೋಡಿ, ಇದೇ ಗುಂಗೆ ಈ ಕಡೆಗೆ ಇದನ್ನ ಹುಟ್ಟು ಹಾಕಿದ್ದ BCCIಗೂ ಕಿಕ್ ಕೊಟ್ಟಿದೆ. ಆ ಕಿಕ್ನ ಅಸಲಿ ರೂಪ ಕಾಣ್ತಾ ಇರೋದು ಇನ್ಕಮ್ನಲ್ಲಿ. ಎಸ್, BCCIನ ಇನ್ಕಮ್ IPL ಬಂದಾಗಲೆಲ್ಲ ಸಿಕ್ಕಾಪಟ್ಟೆ ಡಬಲ್ ಆಗುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಅದೇ ರೀತಿ ಈ ಬಾರಿಯೂ ಕೂಡ ಒಂದಷ್ಟು ಮೂಲಗಳಿಂದ ಭರಪೂರ ಲಾಭ BCCIನ ಖಜಾನೆಯನ್ನ ಲೋಡ್ ಮಾಡಿದೆ. ಸದ್ಯ ಈ ಬಾರಿ ಆಗಿದ್ದು ಕೂಡ ಇದೇ ನೋಡಿ ವೀಕ್ಷಕರೇ. ಅದೊಂದು ವರದಿಯ ಪ್ರಕಾರ IPL 2025ರಲ್ಲಿ ಜಾಹೀರಾತುದಾರರ ಸಂಖ್ಯೆ 27% ಹೆಚ್ಚಾಗಿ 105ಕ್ಕೆ ತಲುಪಿಬಿಟ್ಟಿದೆ. ಕಳೆದ ವರ್ಷ ಟಾಟಾ ಗ್ರೂಪ್ IPLಗೆ ಶೀರ್ಷಿಕೆ ಪ್ರಾಯೋಜಕತ್ವವನ್ನ ಮುಂದಿನ 5 ವರ್ಷಗಳವರೆಗೆ 2500 ಕೋಟಿ ರೂಪಾಯಿಗಳಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಈ ಒಪ್ಪಂದದ ಪ್ರಕಾರ ಪ್ರತಿ ಆವೃತ್ತಿಗೆ ಟಾಟಾ ಗ್ರೂಪ್ IPLನ ಶೀರ್ಷಿಕೆ ಪ್ರಾಯೋಜಕತ್ವಕ್ಕೆ 500 ಕೋಟಿ ರೂಪಾಯಿ ನೀಡಲಿದೆ. ಇದರ ಹೊರತಾಗಿಯೂ ಮಾದರಿಯ ಆಧಾರದ ಮೇಲೆ BCCI ಅನೇಕ ಕಂಪನಿಗಳಿಂದ ಹಣವನ್ನ ಪಡೆದಿದೆ. ಎಸ್, ಕ್ರಿಕೆಟ್ ಅನ್ನೋದು ಈಗ ವಿಶ್ವದ ಮೂಲೆ ಮೂಲೆಯಲ್ಲೂ ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ. ದೊಡ್ಡ ದೊಡ್ಡ ಕ್ರಿಕೆಟ್ ಲೀಗ್ಗಳನ್ನ ಆಯೋಜನೆ ಮಾಡ್ತಾ ಸಾವಿರಾರು ಕೋಟಿ ದುಡ್ಡು ಮಾಡೋ ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ ಕ್ರಿಕೆಟ್ ಮಂಡಳಿಯನ್ನ ಮುನ್ನಡೆಸೋ ಬಿಗ್ ಬಾಸ್ಗಳು. ವಿಶ್ವದಲ್ಲಿ ಅತಿದೊಡ್ಡ ಕ್ರಿಕೆಟ್ ಮಂಡಳಿ BCCI ಅನ್ನೋದು ಬರೀ ಇವತ್ತಿನಿಂದ ಕೇಳಿ ಬರ್ತಾ ಇರೋ ಮಾತಲ್ಲ. ಕ್ರಿಕೆಟ್ನ ಕ್ರೇಜಿನ ಯಾವತ್ತಿನಿಂದ ಆರಂಭ ಆಯಿತು ಆ ದಿನದಿಂದಲೇ BCCIನ ಹವಾ ದರ್ಬಾರ್ ಆರಂಭವಾಗಿತ್ತು. ವಿಶ್ವ ಕ್ರಿಕೆಟ್ನಲ್ಲಿ ಬಿಗ್ ಬಾಸ್ ಅಂತಲೇ ಬಿಂಬಿತವಾಗಿರುವ ಹೆಚ್ಚು ಕಮ್ಮಿ ICCಗೂ ತನ್ನ ಒಟ್ಟಾರೆ ಆದಾಯದಲ್ಲಿ ಬಿಗ್ ಫೈಟ್ ಕೊಡ್ತಾ ಬಂದು ಬಿಟ್ಟಿದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಇವತ್ತು ವಿಶ್ವದ ನಂಬರ್ 1 ಕ್ರಿಕೆಟ್ ಮಂಡಳಿ ಅನ್ನೋ ಹಿರಿಮೆಗೆ ಪಾತ್ರವಾಗಿದೆ. ದೇಶೀಯ ಟೂರ್ನಿಯಿಂದ ಹಿಡಿದು ಅಂತಾರಾಷ್ಟ್ರೀಯ ಟೂರ್ನಿಯವರೆಗೂ BCCI ತನ್ನ ಗತ್ತು ಪ್ರದರ್ಶಿಸುತ್ತಾ ಬಂದಿದೆ. ಭಾರತೀಯರಲ್ಲಿ ಕ್ರಿಕೆಟ್ ಆಡುವ ಆಟಗಾರರಿಗೆ BCCI ABCD ಹೀಗೆ ಆಯಾ ಮಾನದಂಡಗಳಲ್ಲಿ ವೇತನವನ್ನ ನೀಡುತ್ತಾ ದೇಶದಲ್ಲಿ ಕ್ರಿಕೆಟ್ ಅನ್ನ ಶ್ರೀಮಂತಗೊಳಿಸಿದೆ. ವಿಶ್ವದಲ್ಲಿ BCCI ಸ್ಥಾನಮಾನ ಏನು ಅಂತ ಕೇಳಿದ್ರೆ ಎಲ್ಲರ ಬಾಯಿ ಕೈ ಮೇಲಿರುತ್ತೆ. ಅಂದ್ರೆ ವಿಶ್ವದ ಟಾಪ್ 1 ಶ್ರೀಮಂತ ಕ್ರಿಕೆಟ್ ಮಂಡಳಿ ಎಂದರ್ಥ. ಜೊತೆಗೆ ಭಾರತದ ಕ್ರಿಕೆಟ್ ತಂಡವು ಕೂಡ ವಿಶ್ವದ ಬಲಾಢ್ಯ ರಾಷ್ಟ್ರ ಅಂತ ಕರೆಸಿಕೊಂಡಿದೆ. 2024 ವರ್ಷದ T20 ವಿಶ್ವಕಪ್ ಅನ್ನ ಗೆದ್ದು ಚರಿತ್ರೆಯನ್ನ ಸೃಷ್ಟಿಸಿದ್ದ ಭಾರತ ಆ ಬಳಿಕ ಮಿನಿ ವಿಶ್ವಕಪ್ ಗೆದ್ದು ಮೋಡಿ ಮಾಡಿತ್ತು. ಸದ್ಯ ಈ ಭಾರತೀಯ IPL ಅನ್ನು 18 ವರ್ಷಗಳ ಬಳಿಕ RCB ಕಪ್ ಗೆದ್ದಿದೆ. ಹೀಗೆ BCCI ವರ್ಷದಿಂದ ವರ್ಷಕ್ಕೆ ಕ್ರಿಕೆಟ್ಗೆ ಕೊಡ್ತಾ ಇರುವ ಉತ್ತೇಜನಕ್ಕೆ ಸ್ವತಃ BCCIನೇ ಸಾಟಿಯಾದಂತಿದೆ. ಪ್ರತಿ ವರ್ಷ BCCIಗೆ ಬರೋ ಆದಾಯ ಮಾತ್ರ ಒಮ್ಮೊಮ್ಮೆ ಲೆಕ್ಕ ಹಾಕೋದಕ್ಕೂ ಪುರುಸೊತ್ತು ಇಲ್ವಂತೆ ಈ BCCI ಮ್ಯಾನೇಜ್ಮೆಂಟ್ಗೆ. ಅದೇ ರೀತಿ ಬರೋ ಆದಾಯಕ್ಕಿಂತ BCCI ಸರ್ಕಾರಕ್ಕೆ ಪ್ರತಿ ವರ್ಷ ಕಟ್ಟೋ ಟ್ಯಾಕ್ಸ್ ತಲೆಯನ್ನೇ ಗಿರಗಿರ ಅಂತ ತಿರುಗಿಸಿ ಬಿಡುತ್ತೆ. ಅಷ್ಟಕ್ಕೂ ಪ್ರತಿ ವರ್ಷ BCCIಗೆ ಬರೋ ಆದಾಯ ಎಷ್ಟಿದೆ, ಅದರ ಮೂಲ ಎಲ್ಲಿಂದ ಎಲ್ಲೆಲ್ಲಿಗೆ, ಎಷ್ಟೆಷ್ಟು ಶ್ರೀಮಂತ ಕ್ರಿಕೆಟ್ ಮಂಡಳಿ ಹಣವನ್ನ ಖರ್ಚು ಮಾಡ್ತಿದೆ, ಹೀಗೆ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳುವುದು ಮಾಮೂಲಿಯ ವಿಷಯ. ನೋಡಿ, ಇದೇ ಚೌಕಟ್ಟಿನಲ್ಲಿ BCCIನ ಖಜಾನೆ ತುಂಬಿಬಿಡುತ್ತೆ. ಮ್ಯಾಚ್ ಸೋಲಲಿ ಅಥವಾ ವಿನ್ ಆಗಲಿ BCCIಗೆ ಒಂದಷ್ಟು ಲಾಸ್ ಆಗಲ್ಲ, ಬದಲಾಗಿ ಖಜಾನೆಯು ತುಂಬಿ ಬರುತ್ತೆ. ಯಾಕೆಂದ್ರೆ ಎಲ್ಲವನ್ನ ನಿಯಂತ್ರಿಸೋದು ಇದೇ BCCI ಅಲ್ವಾ. ಮೋದಿ ಸರ್ಕಾರ ಈ ಸಾರಿ ಮಂಡಿಸಿದ್ದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಟ್ಯಾಕ್ಸ್ಗೆ ಒಂದಷ್ಟರ ಮಟ್ಟಿಗೆ ವಿನಾಯಿತಿ ಸೂತ್ರವನ್ನ ಹೆಣೆದಿದ್ರು. ಇದರ ಬೆನ್ನಲ್ಲೇ BCCI ಕಟ್ಟೋ ವಾರ್ಷಿಕ ಟ್ಯಾಕ್ಸ್ ಬಗ್ಗೆ ಚರ್ಚೆಯಾಗಿ ಬಿಟ್ಟಿತ್ತು. BCCIನ ಅಸಲಿ ಆದಾಯವೂ ಕೂಡ ಅಷ್ಟೇ ಪ್ರಗತಿಯನ್ನ ಕಂಡಿದೆ, ಕಾಣ್ತಾ ಇದೆ ಕೂಡ. 2023-24ನೇ ಸಾಲಿನಲ್ಲಿ BCCI ಒಟ್ಟು 18,700 ಕೋಟಿಯಷ್ಟು ಆದಾಯವನ್ನ ಗಳಿಸಿತ್ತು. ಇದಕ್ಕೆ ತಕ್ಕಂತೆ ಇದೇ ಆದಾಯದಲ್ಲಿ ಕೇಂದ್ರ ಸರ್ಕಾರಕ್ಕೆ 4,298 ಕೋಟಿಯಷ್ಟು ಟ್ಯಾಕ್ಸ್ ಅನ್ನ ಪಾವತಿಸಿದೆ. ಇನ್ನು 2022-23 ಮತ್ತು 2023-24ರ ಹಣಕಾಸು ವರ್ಷದಲ್ಲಿ BCCI 2,038 ಕೋಟಿ ರೂಪಾಯಿಗಳಷ್ಟು GSTಯಾಗಿ ಪಾವತಿಸಿದೆ. BCCI ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 11ರ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ತೆರಿಗೆ ವಿನಾಯಿತಿಯನ್ನ ಬಯಸ್ತಾ ಇದೆ.
ಆದರೆ ಬಿಸಿಸಿಐಗೆ ವಿನಾಯಿತಿ ನೀಡಲು ತೆರಿಗೆ ಇಲಾಖೆ ಸ್ಪಷ್ಟವಾಗಿ ನಿರಾಕರಿಸಿದೆ. ಸದ್ಯ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಹೇಳಿ ಕೇಳಿ ಮೊದಲೇ ಬಿಸಿಸಿಐ ಸ್ವಾಯತ್ತ ಸಂಸ್ಥೆ. ಇದು ತಮಿಳುನಾಡು ಸೊಸೈಟಿಗಳ ನೋಂದಣಿ ಕಾಯ್ದೆ 1975 ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ. ಕಳೆದ ವರ್ಷ ಸಂಸತ್ತಿನಲ್ಲಿ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ನೀಡಿದ ಲಿಖಿತ ಉತ್ತರದಲ್ಲಿ ಐಪಿಎಲ್ನಂತಹ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಒದಗಿಸಲಾದ ಸೇವೆಗಳು ಮತ್ತು ಹಕ್ಕುಗಳ ಮೇಲೆ ಬಿಸಿಸಿಐ 28% ಜಿಎಸ್ಟಿಗೆ ಒಳಪಟ್ಟಿರುತ್ತದೆ ಅಂತ ಸ್ಪಷ್ಟಪಡಿಸಲಾಗಿದೆ. ಬಿಸಿಸಿಐಗೆ ಮುಟ್ಟಿದ್ದಲ್ಲ ಚಿನ್ನ ಅನ್ನುವಂತಾಗಿದೆ. ಟೀಂ ಇಂಡಿಯಾದ ಆಟಗಾರರು ಧರಿಸುವ ಜರ್ಸಿಗಳ ಮೇಲಿನ ಜಾಹೀರಾತಿಗೂ ಸಹ ಬಿಸಿಸಿಐನ ಖಜಾನೆ ತುಂಬುತ್ತಾ ಇದೆ. ಇದರ ಜೊತೆಗೆ ಇನ್ ಸ್ಟೇಡಿಯಂ ಜಾಹೀರಾತುಗಳು ಮತ್ತು ಟಿಕೆಟ್ ಮಾರಾಟದಿಂದ ಕೂಡ ಬಿಸಿಸಿಐ ಬೊಕ್ಕಸ ತುಂಬುತ್ತಾ ಇದೆ. ಯಾವುದಕ್ಕೆಲ್ಲ ಹಣ ಖರ್ಚು ಮಾಡುತ್ತೆ ಬಿಸಿಸಿಐ ಗೊತ್ತಾ? ಬಿಸಿಸಿಐ ಬರೀ ಹಣವನ್ನ ಗಳಿಸುವುದಷ್ಟೇ ಅಲ್ಲ, ಸಿಕ್ಕಾಪಟ್ಟೆಯಾಗಿ ಹಣವನ್ನ ಕೂಡ ಖರ್ಚು ಮಾಡುತ್ತೆ. ಆರ್ಥಿಕ ನೆರವು, ಕ್ರಿಕೆಟ್ ಆಟಗಾರರ ಸಂಬಳ, ಇತರೆ ಒಪ್ಪಂದಗಳು, ಕ್ರಿಕೆಟ್ಗೆ ಸಂಬಂಧಿಸಿದ ಹೊಸ ಯೋಜನೆಗಳು, ತಂತ್ರಜ್ಞಾನದ ಅಭಿವೃದ್ಧಿಗಾಗಿ ಬಿಸಿಸಿಐ ಹಣವನ್ನ ವ್ಯಯಿಸುತ್ತಾ ಬಂದಿದೆ. ವಾರ್ಷಿಕ ಪಾವತಿ ಅಂತಾನೆ ಐಸಿಸಿಗೆ ಬಿಸಿಸಿಐ ಕಡೆಯಿಂದ ಹಣ ಸಂದಾಯವಾಗ್ತಾ ಇದೆ. ಹೀಗೆ ಒಂದಾ ಎರಡಾ ಹೇಳಿ ಬಿಸಿಸಿಐ ಅನ್ನೋ ದೈತ್ಯ ಮಂಡಳಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಬಂದಿರುವುದು. ಏನೇ ಇರಲಿ, ಬಿಸಿಸಿಐನ ಸೆಡ್ಡು ಹೊಡೆದು ನಿಲ್ಲೋ ಮತ್ತೊಂದು ಮಂಡಳಿ ವಿಶ್ವದ ಯಾವ ಭಾಗದಲ್ಲೂ ಕಾಣ್ತಾ ಇಲ್ಲ ಬಿಡಿ. ಬಿಸಿಸಿಐಗೆ ಬಿಸಿಸಿಐಯಷ್ಟೇ ಸಾಟಿಯಾಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.